ಪ್ರಿಯರೇ, ಸತ್ಯವು ನಿಮಗೆ ಬಿಡುಗಡೆ ಕೊಡ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆಶ್ಚರ್ಯ ಟಿವಿ ವೀಕ್ಷಕರಿಗೆ ನಾವು ಸ್ವಾಗತಿಸ್ತೇವೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಇದರಲ್ಲಿ ನಿಮಗೆ ಆಳವಾದ ಸಂಗತಿ, ಪ್ರಕಟಣೆ ಗ್ರಂಥದ ಆಳವಾದ ಸಂಗತಿ ದೇವರು ತಿಳಿಯಪಡಿಸ್ತಾನೆ. ಏಕೆಂದರೆ ನಾವು ಕಡೆಯ ಕಾಲದಲ್ಲಿದ್ದೇವೆ, ಕ್ರಿಸ್ತನ ಬರವಣಿಗೆಯ ಕಾಲದಲ್ಲಿದ್ದೇವೆ. ಅದಕ್ಕೆ ಥರ ನಮ್ಮವರಿಗೆ ಇನ್ನೂ ಹೆಚ್ಚು ಆಳವಾದ ಈ ಸತ್ಯವೇದದ ಪ್ರಕಟಣೆಯ ಗುಟ್ಟು ತಿಳಿಯಬೇಕೆಂದು ನಮಗೆ ಆಸೆ. ದೇವರ ಹತ್ರ ಪ್ರೇರಣೆಯಿಂದ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನೀವು ಸ್ವಲ್ಪ ಹೊತ್ತು 5 ಮಿನಿಟ್ ನೋಡಿ ಬಂದ್ ಮಾಡೋದಲ್ಲ, ನೀವು ಓಪನ್ ಮಾಡಿ. ಅದು ಅರ್ಧ ಗಂಟೆದ ಪ್ರೋಗ್ರಾಮ್. ಇದು ಅರ್ಧ ಗಂಟೆಯ ಪ್ರೋಗ್ರಾಮ್ ನೀವು ನೋಡಿದರೆ ಖಂಡಿತವಾಗಿ ನಿಮ್ಮ ವಿಷಯದಲ್ಲಿ ನಿಮಗೆ ತಿಳಿಯಲಿಕ್ಕೆ ಬರ್ತದೆ, ಮತ್ತು ಮುಂದೆ ಏನು ಆಗ್ತದೆ ಅದರ ವಿಷಯದಲ್ಲಿ ನಿಮಗೆ ಪ್ರಕಟ ಆಗ್ತದೆ, ಮತ್ತು ದೇವರ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇಳಿದು ಬರ್ತದೆ. ಪ್ರಿಯರೇ, ಅದಕ್ಕೋಸ್ಕರ ಇವತ್ತು ನಾವು ವಾಕ್ಯ ಕೇಳುವ ವಾಕ್ಯ ನಿಮಗೆ ವಿವರಿಸಲಿಕ್ಕೆ ಇನ್ನು ಆಳವಾದ ಸಂಗತಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕ್ವಾರ್ಟರ್ಸ್ ನಮ್ಮ ಮಧ್ಯದಲ್ಲಿ ಬಂದರೆ ಅವರಿಗೆ ಯೇಸು ಕ್ರಿಸ್ತ ನಮ್ಮಲ್ಲಿ ಸ್ವಾಗತಿಸ್ತೇನೆ. ನಾವು ಸಾರ್ಚಿಸ್ ಸಭೆಯ ವಿಷಯದಲ್ಲಿ ನಾವು ಈಗ ಹೋದ ಹಂಚಿಕೆಯಲ್ಲಿ ನಾವು ಸಾರಿದೆವು. ಈಗ ನಾವು ಯಾವುದು ಫಿಲದೆಲ್ಫಿಯ ಸಭೆ 3ನೇ ಅಧ್ಯಾಯದಲ್ಲಿ 7ನೇ ಫಿಲದೆಲ್ಫಿಯ ಸಭೆ 13ನೇ ವಾಕ್ಯ ತನಕ ಫಿಲದೆಲ್ಫಿಯ ಸಭೆಯ ವಿಷಯದಲ್ಲಿ ನಿಮಗೆ ಆಳವಾದ ದೇವರಾತ್ಮ ಏನು ಪ್ರಕಟಣೆ ಪಡಿಸ್ತಾನೋ ಆ ವಿಷಯದಲ್ಲಿ ನಿಮಗೆ ಆಳವಾಗಿ ನಾವು ತಿಳಿಸ್ತೇವೆ. 7ರಿಂದ 13ನೇ ವಾಕ್ಯ ತನಕ 13 ವಾಕ್ಯ. ಫಿಲದೆಲ್ಫಿಯಲ್ಲಿರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನು, ಸತ್ಯವಂತನು, ದಾವಿದನ ಬೀಗದ ಕೈ ಉಳ್ಳವನು, ಯಾರು ಮುಚ್ಚಕೊಡದಂತ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ನಿಮ್ಮ ಕೃತ್ಯಗಳು ಬಲ್ಲೆನು, ನಿಮಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿಗೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರನು. ನಾನು ನಿನಗೆ ಅನುಗ್ರಹಿಸಿದನೆಂದರೆ ನಾವು ಯೋಗ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದಲ್ಲಿ ಕೆಲವರನ್ನು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆ ಮಾಡುವೆನು. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿಂತಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣ ಎಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಪ್ರಿಯರೇ, ಈ ವಾಕ್ಯವನ್ನು ನಾವು ನಿಮ್ಮ ಮುಂದೆ ಈಗ ಸರಳವಾಗಿ ಓದಿ ಹೇಳಿದ್ದೇವೆ. ಈಗ ನಾವು ಇದರ ವಿಷಯದಲ್ಲಿ ಆಳವಾಗಿ ಹೋಗುವ. ಫಿಲದೆಲ್ಫಿಯಲ್ಲಿರುವ ಸಭೆಗೆ ದೂತನಿಗೆ ಬರೆ. ಪರಿಶುದ್ಧನು, ಸತ್ಯವಂತನು, ದಾವಿದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೊಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡದಿಂದ ಈಗೋ ನಿನ್ನ ಎದುರಿಗೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ನಾವು ಈ ವಾಕ್ಯದಲ್ಲಿ ನೋಡ್ತೆಂದರೆ ಇಲ್ಲಿ ದೇವರ ಆತ್ಮನು ಇಲ್ಲಿ ಹೇಳ್ತಂದರೆ ದಾವಿದನ ಬೀಗದ ಕೈ ಉಳ್ಳವನು. ಇದರ್ಥ
ಯೇಸು ಕ್ರಿಸ್ತನ ದಾವಿದನ ವಂಶದಿಂದ ಬಂದವನಾಗಿದ್ದಾನೆ. ಅದು ಯೇಸು ಕ್ರಿಸ್ತನಿಗೆ ಈ ಹೆಸರು ಕೊಳ್ಳಲ್ಪಡೆ ದಾವಿದನ ಬೀಗದ ಕೈ ಉಳ್ಳವನೆಂಬುದಾಗಿ. ಮತ್ತು ಯಾರು ಮುಚ್ಚಕೊಡದಂತೆ ತೆರೆಯುವನು, ಯಾರು ತೆರೆದಂತೆ ಮುಚ್ಚುವವನು ಆಗಿರುವ ಹೇಳುವುದೆಂದರೆ, ಅಂದರೆ ದೇವರು ಒಂದು ಬಾಗಿಲು ಮುಚ್ಚುವುದಾದರೆ ಯಾರಿಂದ ಅದು ತೆರೆಯಲಿಕ್ಕೆ ಆಗುವುದಿಲ್ಲ. ದೇವರು ಒಂದು ಬಾಗಿಲು ತೆರೆಯುವುದರೆ ಅದು ಯಾರು ಮುಚ್ಚಲಿಕ್ಕೆ ಅದು ಆಗುವುದಿಲ್ಲ. ಮತ್ತು ಹೇಳ್ತಾನೆ ಇಲ್ಲಿ, ನಿನ್ನ ಕೃತ್ಯಗಳು ಬಲ್ಲಿ, ಅಂದರೆ ಆ ಸಭೆಯ ಎಲ್ಲ ಕೃತ್ಯಗಳನ್ನು, ಅಂದರೆ ಅವರು ಪರಿಪೂರ್ಣ ದೇವರ ವಾಕ್ಯ ವಿಧೇಯರಾಗಿದ್ದರು. ದೇವರ ಆತ್ಮನ ಸಭೆಯಲ್ಲಿ ಯಾವ ಪಾಪವನ್ನು ನೋಡಲಿಲ್ಲ, ಆ ಸಭೆಯಲ್ಲಿ ಯಾವ ಪಾಪ ತೋರಿ ಬರಲಿಲ್ಲ. ಅವ್ರು ಪರಿಪೂರ್ಣ ವಿಧೇಯತೆಯಲ್ಲಿ ಪರಿಪೂರ್ಣರಾಗಿದ್ದರು. ಅದಕ್ಕೆ ದೇವರ ಆತ್ಮನ ಹೇಳ್ತಾನೆ, ಅವರಿಗೂ ಯಾರು ದೇವರ ವಾಕ್ಯ ವಿಧೇಯರಾಗ್ತಾರೆ ಅವರಿಗೂ ಪರಲೋಕದ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ. ಆಶೀರ್ವಾದ ಬಾಗಿಲು, ಕರುಣೆಯ ಬಾಗಿಲು, ಆರ್ಥಿಕ ಸಮೃದ್ಧಿಯ ಬಾಗಿಲು, ಸುವಾರ್ತೆ ಕೊಡಲಿಕ್ಕೆ ಬಾಗಿಲು, ರಾಪ್ಚರ್ಗಾಗಿ ಯಾವಾಗಲೂ ಅವರಿಗೆ ಬಾಗಿಲು ತೆರೆದಿರುತ್ತದೆ. ಅದು ಯಾರಿಂದಲೂ ಮುಚ್ಚಲಿಕ್ಕೆ ಆಗುವುದಿಲ್ಲ. ಅದು ಯಾರೊಬ್ಬ ದೇವರ ಮಗು ದೇವರ ವಾಕ್ಯ ಅವಿಧನಾಗುತ್ತಾನೋ ಆಗ ಅವನಿಗೋಸ್ಕರವಾಗಿ ಪರಲೋಕದ ಬಾಗಿಲು ಮುಚ್ಚಲ್ಪಡುತ್ತದೆ, ರಾಪ್ಚರ್ ಬಾಗಿಲು ಮುಚ್ಚಲ್ಪಡುತ್ತದೆ, ದೇವರ ದಯೆಯು ಮುಚ್ಚಲ್ಪಡುತ್ತದೆ. ಅವನಿಗೆ ಅವನ ಪ್ರಾರ್ಥನೆ ಪರವಾಗಿ ಹೋಗದಾಗೆ ಪರಲೋಕವು ಅವನಿಗೆ ಕಬ್ಬಿನ ಗೋಡೆ ಆಗಿರ್ತದೆ. ಇಲ್ಲಿ ನೋಡ್ತಾರೆ, ಈ ಸಭೆ ನೋಡ್ತಾರೆ, ಅವರು ನಿನಗೂ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳಿದೆ, ನನ್ನ ಅವನ ಕಾಪಾಡಿದ್ರಿಂದ ಈಗೋ ನಿನ್ನೊಂದರಲ್ಲಿ ಒಂದು ಬಾಗಿಲು ತೆರೆದಿದ್ದೇನೆ. ಈ ಸಭೆಯವರು ದೇವರ ವಾಕ್ಯವನ್ನು ಕಾಪಾಡಿಕೊಂಡಿದ್ದರು. ಕಾಪಾಡಿಕೊಂಡಿದ್ದೇನೇನು, ದೇವರ ವಾಕ್ಯಕ್ಕೆ ಅವರು ವಿಧೇಯರಾಗಿದ್ದರು. ಅದಕ್ಕೆ ದೇವರ ಮತ್ತೆ ನಿನ್ನ ಶಕ್ತಿ ಕೊಂಚಂದರೆ ಅವರು ಶಾರೀರಿಕವಾಗಿ ಅವರು ಬಲಹೀನರು. ಅದೇ ದೇವರ ಆತ್ಮನ ಮಾಡಿದವರಿಗೆಗೋಸ್ಕರವಾಗಿ ಆಶ್ರಯ ಬಾಗಿಲು ತೆರೆದಿಟ್ಟಿದ್ದನು, ಯಾರಿಂದ ಅದನ್ನು ಮುಚ್ಚಲಿಕ್ಕೆ ಆಗಲಿಲ್ಲ. ಹಾಗಾದರೆ ಇವತ್ತು ನಾವು ದೇವರ ವಾಕ್ಯ ವಿಧೇಯರಾಗುವುದರೆ ಇಂಥ ಆಶೀರ್ವಾದ ನಾವು ಹೊಂದಿಕೊಳ್ಳುತ್ತೇವೆ. ಈ ಸಭೆಯಲ್ಲಿ ಯಾವ ಪಾಪವನ್ನು ಕಂಡುಕೊಳ್ಳುವುದಿಲ್ಲ ನಾವು. ನಂತರ 9ನೇ ವಾಕ್ಯ ನೋಡೋಣ. ನಾನು ನಿನಗೆ ಅನುಗ್ರಹಿಸಿದ್ದೇನೆಂದರೆ, ನಾನು ಯೋಗ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆ ಮಾಡುವೆನು. ನೋಡಿ, ಇಲ್ಲಿ ಈಗ ಯೆಹೂದ್ಯರು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಎಂದ ವಿಶ್ವಾಸಿಗಳು 2 ರೀತಿಯ ವಿಶ್ವಾಸಗಳಿದ್ದಾರೆ. ಒಂದು ಪ್ರಾಕೃತ ವಿಶ್ವಾಸಗಳು, ಒಂದು ಆತ್ಮಿಕ ವಿಶ್ವಾಸಗಳು ಕರೀತಾರೆ. ಪ್ರಾಕೃತ ವಿಶ್ವಾಸಗಳೆಂದರೆ ಯಾರೆಂದರೆ, ಯಾರು ಯೇಸುವನ್ನು ನಂಬಿಕೆ ಇಟ್ಟಿದ್ದಾರೆ, ನೀರಿನ ಮುಳುಗಿ ದೃಷ್ಟಾಂತ ಕೊಟ್ಟಿದ್ದಾರೆ, ಆದರೆ ನಡೆಯುವುದು ಸರಿಯಾದ ಸ್ವಭಾವ ಪ್ರಕಾರ ನಡೀತಾರೆ, ಅವರನ್ನು ಪ್ರಾಕೃತ ವಿಶ್ವಾಸಗಳು, ಅದರ ಶರೀರ ಭಾವನ ನಡೆಯುವ ವಿಶ್ವಾಸಗಳು ಹೇಳ್ತಾರೆ. ಯಾವ ವಿಶ್ವಾಸಗಳು ಪವಿತ್ರಾತ್ಮನ ಸಹ ನಡೀತಾರೋ ಅವರು ಪವಿತ್ರಾತ್ಮನ ಪ್ರಕಾರ ನಡೆಯುವ ವಿಶ್ವಾಸ. ಈ ಶರೀರಾಧನದಲ್ಲಿ ನಡೆಯುವ ವಿಶ್ವಾಸಗಳು ತಾವೇ ಯೆಹೂದ್ಯರಿಂದ ಕೊಚ್ಚಿಕೊಳ್ಳುತ್ತಾರೆ. ಅವರು ಸೈತಾನ ಸಮಾಜದವರು. ಅಂದರೆ ಒಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಬಹುದು, ನೀರಿನಲ್ಲಿ ಮುಳುಗಿ ಸ್ನಾನವನ್ನು ತೆಗೆದುಕೊಳ್ಳಬಹುದು, ಆದರೆ ಅವನ ಪಾಪದಲ್ಲಿ ಜೀವಿಸುವುದಾದರೆ ಸೈತಾನನ ಸಮಾಜದವನಾಗ್ತಾನೆ. ಯಾಕಂದರೆ 1 ಯೋನ 3ನೇದಲ್ಲಿ ಆದಿಯಿಂದಲೂ ಸೈತಾನ ಪಾಪ ಮಾಡುವಾಗಿದ್ದಾನಲ್ಲ, ಯಾರು ಪಾಪವನ್ನು ಮಾಡ್ತಾನೆ ಅವನು ಸೈತಾನದಿಂದ ಹುಟ್ಟಿದ್ದವನ ಎಂಬುದಾಗಿ ಅಪೊಸ್ತಲ ಯೋಹಾನನು 3ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ಈ ವಿಶ್ವಾಸಗಳು ಸೈತಾನ ಸಮಾಜದಿಂದ ಯಾರೆಂದರೆ ಯೇಸು ಕ್ರಿಸ್ತನನ್ನು ನಂಬಿಕೆ ಇಟ್ಟಿದ್ದಾರೆ, ನೀರಿನ ಮುಳುಗಿ ಅಂತಕೊಂಡಿದ್ದಾರೆ, ಆದರೆ ಅವರ ಜೀವಿತವು ಅವರು ಯಾರಿಗೆ ಒಪ್ಪಿಸಿಕೊಟ್ಟಿದ್ದಾರೆ? ಸೈತಾನಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಅವರ ಯಜಮಾನ ಸೈತಾನಾಗಿದ್ದಾನೆ, ಅದಕ್ಕೆ ಅವರು ಸೈತಾನ ಸಮಾಜವಾಗಿದ್ದಾರೆ. ಅದು ಇವರು ನಂಬಿಕೆ ವಿದ್ಯಾರ್ಥಿಗೆ ದಾಸರಾದವರು ಪವಿತ್ರ. ಇವರು ನಿಜ ಯೆಹೂದ್ಯರು. ನಿಜ ಯೆಹೂದ್ಯರಿಂದೇನು? ದೇವರ ವಾಕ್ಯದ ಪ್ರಕಾರ ನಡೆಯುವರು ನಿಜ ಯೆಹೂದ್ಯರು. ಅಪೊಸ್ತಲ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಸುಳ್ಳು ಯೆಹೂದ್ಯರು ಮತ್ತು ನಿಜ ಯೆಹೂದ್ಯರು. ಸುಳ್ಳು ಯೆಹೂದ್ಯರು ಏನು ಮಾಡ್ತಾರೆ? ಅವರು ವಾಕ್ಯದ ಪ್ರಕಾರ ನಡೆಯುವುದಿಲ್ಲ. ನಿಜ ಯೆಹೂದ್ಯರು ವಾಕ್ಯದ ಪ್ರಕಾರ ನಡೆಯುವರಾಗಿದ್ದಾರೆ. ವಾಕ್ಯದ ಪ್ರಕಾರ ನಡೆದವರು ಇವರ ಮುಂದೆ, ಇವರ ಪಾದಗೆ ಮುಂದೆ ಅಡ್ಡ ಬೀಳುವಾಗಿ ಮಾಡುತ್ತೇನೆ ಮತ್ತು ದೇವರು ಇವ್ರನ್ನು ಪ್ರೀತಿ ಮಾಡಿದ ಅವ್ರಿಗೆ ಗೊತ್ತಾಗ್ತದೆ. ಈಗ ನೋಡಿ, ದೇವರು ನಮ್ಮನ್ನು ಪ್ರೀತಿ ಮಾಡಿ ನೋಡಿ. ಈಗ ದೇವರು ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ ನಾವು ಬಳೆ ಮಾಡಿ ಕೊಟ್ಟಿದ್ದಾನೆ, ಇದೆಲ್ಲರಿಗೂ ಗೊತ್ತಿದ್ದ ವಿಷಯ. ಅದೇ ನಮಗೆ ದೇವರ ಪ್ರೀತಿಯನ್ನು ಅನುಭವ ಮಾಡಬೇಕಾದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ, ನಾನು ನನ್ನ ತಂದೆಯ ಆಜ್ಞೆ ಕೈಕೊಂಡು ನಡೆದು ತಂದೆಯ ಪ್ರೀತಿಯಲ್ಲಿ ನೆಲೆಗೊಂಡಿದ್ದನು, ಹಾಗೆ ನೀವು ನನ್ನ ಆಜ್ಞೆ ಕೈಕೊಂಡು ನಡೆಯುವುದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ. ಈಗ ಇವರು ಯೇಸು ಕ್ರಿಸ್ತ ಆಜ್ಞೆ ಕೈಕೊಂಡು ನಿಮಿತ್ತವಾಗಿ ಇವರನ್ನು ದೇವರು ತುಂಬ ಪ್ರೀತಿ ಮಾಡ್ತಿದ್ದಾನೆ. ಅವರ ಮೇಲೆ ದೇವರ ಜನರಲ್ ಪ್ರೀತಿ ಇತ್ತು ಅಂದರೆ, ಆದರೆ ಆ ಪೂರ್ಣ ಪ್ರೀತಿ ಅವರು ಅನುಭವ ಮಾಡಲಿ. ಯಾಕೆಂದರೆ ಅವರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಿರಲಿಲ್ಲ. ಅವರು ಸೈತಾನ ಸಮಾಜದವರಾಗಿದ್ದರು.
ಅವರು ಇವರನ್ನು ನಿಂದಿಸ್ತಿದ್ದರು, ಇವರನ್ನು ವಿರೋಧಿಸಿದರು. ಅವರು ನಾಚಿಕೊಳ್ಳಲ್ಪಟ್ಟುಗಳು ಇವರ ಬಳಿಗೆ ಬರುವಾಗ ದೇವರು ಮಾಡುತ್ತಾನೆಂಬುದೇ ಅದು ಅರ್ಥವಾಗಿದೆ. ಇವತ್ತು ಎಂದರೆ ಇವತ್ತು ನಾವು ಕ್ರೈಸ್ತ ಸಭೆಯಲ್ಲಿ ಅನ್ಯ ಜನರಿಂದ ನಿಮಗೆ ಬರುವ ಹಿಂಸೆಗಿಂತಲೂ ವಿಶ್ವಾಸಗಳ ಹಿಂಸೆಗಳು ಬರ್ತವೆ. ಅನ್ಯ ಜನರು ಅವ್ರ ಸತ್ಯ ಗೊತ್ತಿಲ್ಲ, ಸತ್ಯ ಗೊತ್ತಿದ್ದು ವಿಶ್ವಾಸಿಗಳು ರಕ್ತ ಮಾಂಸ ನಡೆಯುವಿಸಲು ಪವಿತ್ರ ಪ್ರಕಾರ ನಡೆಯುವಿಸಲು ಹಿಂಸೆ ಪಡುತ್ತಾರೆ. ಅವ್ರ ಕೆಟ್ಟ ಮಾತು, ಅವರು ಸೈತಾನ ಸಮಾಜದವರು. ಅವರು ಇಲ್ಲಿ ಏನಾಗ್ತದೆ, ಇವರ ಪಾದ ಮುಂದೆ ಬೀಳುವಂತೆ ಮಾಡುತ್ತಾನೆ ಮತ್ತು ಅವ್ರು ತಿಳ್ಕೊಳ್ತಾರೆ ದೇವರನ್ನು ಪ್ರೀತಿ ಮಾಡುತ್ತಾನೆ ಎಂಬುದಾಗಿ. ದೇವರು ಯಾರನ್ನು ಪ್ರೀತಿ ಮಾಡ್ತಾರೆ? ಯಾರು ಆತನ ಆಜ್ಞೆಗೆ ನಡೆಯುತ್ತಾನೋ ಅವರನ್ನು ದೇವರು ಪ್ರೀತಿ ಮಾಡ್ತಾರೆ. ಅವ್ರ ದೇವ್ರ ಪ್ರೀತಿ ಅನುಭವ ಮಾಡಲಿ ಸಾಧ್ಯ ಆಗ್ತದೆ. ಇವರನ್ನು ದೇವ್ರು ಏನು ಪ್ರೀತಿ ಮಾಡಲ್ಲ, ಇವ್ರ ಹೆಸರಿನಲ್ಲೇ ಮಾತಾ ಸ್ವಾಮಿ ಹೇಳ್ತಾರೆ, ವಾಕ್ಯದ ಪರ ನಡೆಯುವುದಿಲ್ಲ, ಪಾಪವನ್ನು ಮಾಡ್ತಾರೆ, ಸದಾ ಸಮಾಧವರು ಆಗಿದ್ದಾರೆ. ಅದೇ ಅವರು ಇವರ ಪಾದ ಮುಂದೆ ಬಂದು ಬೀಳುವಾಗ ದೇವರು ಮಾಡುತ್ತಾನೆ, ಇದು ಅರ್ಥವಾಗಿದೆ. ಆ ನಂತರ ನಾವು 10ನೇ ವಾಕ್ಯ ನೋಡ್ತೇವೆ, ನೀವು ನನ್ನ ಸಹನಾವಾಗನ ಕಾಪಾಡಿದ್ರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕೆ ಸೋದನ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇಲ್ಲಿ ಅತಿ ಸ್ಪಷ್ಟತೆ, ಈ ಭೂಮಿಯಲ್ಲಿ ಎಲ್ಲ ಜನರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ರ್ಯಾಪ್ಚರ್ ಆದ ನಂತರ 7 ವರ್ಷದ ಸಂಕಟಗಳು ಬರ್ತವೆ. 7 ವರ್ಷ ಅಂತೂ ಕ್ರಿಸ್ತನ ಆಳ್ವಿಕೆ ಬರ್ತದೆ. ಈ ಸಭೆಯನ್ನು ಯೇಸು ಕ್ರಿಸ್ತನು ಹೇಳ್ತಾನೆ, ಅದರಲ್ಲಿ ಬಿಡುವುದಿಲ್ಲ, ಅದಕ್ಕೆ ಮೊದಲು ಎತ್ತಿಕೊಂಡು ಹೋಗ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಅಲ್ಲಿ ಹೇಳ್ತಾನೆ. ಹಾಗಾದರೆ ನಾವು ಇವಾಗ ಅತಿ ಸ್ಪಷ್ಟತೆ, ರ್ಯಾಪ್ಚರ್ ಮೊದಲು, ಆನಂತರ ಅಂತೂ ಕ್ರಿಸ್ತನ 7 ವರ್ಷ ಆಳ್ವಿಕೆ ಪ್ರಾರಂಭವಾಗ್ತದೆ. ಈ ಒಂದು ವಾಕ್ಯ ಆಧಾರವಾಗಿದೆ. ಅದಕ್ಕೆ ಇಲ್ಲಿ ಆತಿಸ್ ಬರ್ತದೆ, ಲೋಕದ ಮೇಲೆಲ್ಲ ಬರುವುದಕ್ಕೆ ಸೋದನ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಅಂದರೆ ಈ ಸಭೆಯನ್ನು ದೇವರು ಕಾಪಾಡ್ತಾನೆ, ಅವ್ರನ್ನ ಮೇಲೆ ಕೆತ್ತಿಕೊಂಡು ಹೋಗ್ತಾನೆ. ನಂತರ ಬೇಗನೆ ಬರುತ್ತೇನೆ, ಯೇಸು ಕ್ರಿಸ್ತನು ಬೇಗನೆ ಬರುತ್ತೇನೆ ಹೇಳ್ತಾನೆ. ನಿನ್ನಗಿರುವುದನ್ನು ಹಿಡಿದುಕೊಂಡಿರು. ಆ ಸಭೆ ಇಲ್ಲಿ ಏನು ಇತ್ತು, ಒಳ್ಳೆಯ ಗುಣ, ಅವ್ರ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದರು. ಅದ್ರ ವಿಧೇಯತೆಯನ್ನು ಕಡೆತನ ಕಾಪಾಡಿಕೋ ಎಂದು ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ. ನಂತರ ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಇವರು ಏನಾಗಿದ್ದರು? ಜಯವನ್ನು ಹೊಂದಿದವರು. ಅವರಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಅವರು ಜಯಮಾಲೆ ಯಾರಿಗೂ ಅಪರಿಸಕ್ಕೆ ಬಿಡಬೇಡ ಎಂದು ಆತ್ಮದಿಂದ ಬೆಳೆದವರು. ಹೌದು, ಆತ್ಮದಲ್ಲಿ ಬೆಳೆದವರು, ದೇವರ ಆತ್ಮದ ಪ್ರಕಾರ ನಡೆಯುವವರು, ದೇವರ ವಾಕ್ಯ ವಿಧೇಯರಾಗುವವರು. ಅದೇ ದೇವರ ಆತ್ಮನಿಗೆ ಸಭೆಯನ್ನು ಹೊಗಳುತ್ತಾನೆ, ಅವರ ಮೇಲೆ ತಪ್ಪು ಹೊರಿಸುವುದಿಲ್ಲ, ಅವರಿಗೆ ಜಯಮಾಲೆ ಕೊಟ್ಟಿರ್ತಾನೆ. ಇಷ್ಟೇ ಅವರಿಗೆ ಬುದ್ಧಿ ಮಾತಾಡಿದ್ರೆ, ನೀನು ಒಂದಿದ್ದ ಜಯಮಾಲೆಯನ್ನು ಗಟ್ಟಿಯಾಗಿ ಕಾಪಾಡಿಕೋ. ಅದೇ ಯಾವ ಸಹಿತ ನಿನ್ನ ಜಯಮಾಲೆಯನ್ನು ಕಸಿಲಿಕ್ಕೆ ನೋಡಿದರೂ ನೀನು ಗಟ್ಟಿಯಾಗಿ ನಿಲ್ಲು ಎಂದು ದೇವರ ಅಪಹರಿಸಬಾರದು. ಅಂದರೆ ಜಯಮಾಲೆ ಸಿಗೋದು ಅಪಹರಿಸಬಾರದು. ಇವರು ಅಂದರೆ ಸೈತಾನಿಂದ ಹೌದು ಅಪಹರಿಸಬಾರದು. ಹೌದು, ಅಂದರೆ ಇವರಿಗೆ ಸಿಕ್ಕಿದ ರಕ್ಷಣೆ ಹೌದು ಕಾಪಾಡಿಕೊಳ್ಳಬೇಕು. ಹೌದು. ನಂತರ 12 ವಾಕ್ಯದಲ್ಲಿ, ಯಾವನು ಜಯ ಹೊಂದುತ್ತಾನೋ ಅವನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅದೇ ಯಾರು ಅದನ್ನು ಜಯ ಹೊಂದುತ್ತಾನೋ ಅವರನ್ನು ದೇವರ ಆಲಯದಲ್ಲಿ ಅವರನ್ನು ಸ್ತಂಭವಾಗಿ ನಿಲ್ಲಿಸ್ತಾನೆ ದೇವರ ಆತ್ಮನಲ್ಲಿ ಹೇಳ್ತಾನೆ. ಮತ್ತು ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದು ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣ ಎಂಬ ನನ್ನ ದೇವರ ಪಟ್ಟಣ ಹೆಸರನ್ನು, ನನ್ನ ಹೊಸ ಹೆಸರು ಅವನ ಮೇಲೆ ಬರೆಯುವೆನು. ಇದು 1000 ವರ್ಷದಲ್ಲಿ ನೂತನ ಭೂಮಿ ಆಕಾಶವನ್ನು ಮಾಡುವಾಗ ಈ ಹೆಸರು ದೇವರು ಕೊಡುತ್ತಾನೆ. ದೇವರಾತ್ಮನು ಸಭೆಯಲ್ಲಿ ಹೇಳುವುದು ಕಿವಿಗಳನ್ನು ಕೇಳಿರಿ. ಅಂದರೆ ಇಷ್ಟ ತನಕ ಬರಬೇಕಾದ್ರೆ ವಿಶ್ವಾಸಿಗಳು, ಸೇವಕರಾಗಲಿ ಯಾರೋ ದೇವರ ಮಕ್ಕಳಾಗಲಿ ತುಂಬ ಪರೀಕ್ಷೆಯ ಮುಖಾಂತರ ಹೋಗಬೇಕಾಗ್ತದೆ. ಹೌದು, ತುಂಬ ಪರೀಕ್ಷೆ ಇಷ್ಟು ಈಸಿಯಾಗಿ ಸಿಗೋದಿಲ್ಲ. ಇಲ್ಲ, ಹೌದು. ಯಾರು ಹೇಳ್ತಾರೆ, ನೀರಲ್ಲಿ ಮುಳುಗಿದ ನನಗೆ ಸಿಕ್ಕಿದ್ದು ಎಂದು ಹಾಗೆ ಆಗೋದಿಲ್ಲ. ಹೌದಿಲ್ಲ, ಎಷ್ಟೋ ಸಂಗತಿ ಬಿಡ್ಲಿಕ್ಕುಂಟು. ಹೌದು, ಇವರು ಎಷ್ಟೋ ತನ ದುರಾಭ್ಯಾಸ. ಹೌದು, ಎಷ್ಟೋ ವಿಶ್ವಾಸಿಗಳಲ್ಲಿ ಎಲ್ಲ ಮನುಷ್ಯರಲ್ಲಿ ಉಂಟು. ಹೌದು, ಕೆಟ್ಟ ಸಂಗತಿ, ಕೆಟ್ಟ ಸ್ವಭಾವ ಉಂಟು. ಈಗ ಏನು ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ಹೌದು, ಅವರ ವಾಕ್ಯದಲ್ಲ. ಹೌದು, ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳಿ, ಕ್ರಿಸ್ತನ ಧರಿಸಿಕೊಂಡ್ರೆ ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ನಾವು ಕ್ರಿಸ್ತನ ಗುಣವನ್ನು ಧರಿಸಬೇಕು. ಆತನ ಗುಣ ಶಿಷ್ಯ ವೆರಿ ಇಂಪಾರ್ಟೆಂಟ್. ಆತನ ಗುಣ ಮತ್ತು ಆತನ ಸ್ವಭಾವ ನಾವು ಧರಿಸಿಕೊಂಡರೆ ಮಾತ್ರ ಇಲ್ಲಿ ನಾವು ತಲುಪಲಿಕ್ಕಾಗ್ತದೆ. ಹೌದು, ಒಬ್ಬ ವಿಶ್ವಾಸಿ ಹತ್ರ ಅವನ ಗುಣ ಇಂಪಾರ್ಟೆಂಟ್. ಗುಣ ಮತ್ತು ಅವನ ಸ್ವಭಾವ ಇಂಪಾರ್ಟೆಂಟ್ ಆಗಿದೆ. ಜಯ ಹೊಂದಿದ್ದಾನೆ ಅವನು, ಜಯ ಎಲ್ಲ ದೇವರು ಕೊಟ್ಟಿದ್ದಾನೆ ಅವನಿಗೆ. ಆದರೂ ಈ ಒಂದು ಸಂಗತಿ ದೇವರು ಬಯಸ್ತಾನೆ ಅವನಲ್ಲಿ ಇರಬೇಕಂತ. ಅವನೊಂದು ಕ್ರಿಸ್ತನ ಸ್ವಭಾವ ಇರಬೇಕು. ಅದು ಅವನು
ಎಲ್ಲಿ ನಾನು ನನ್ನ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದೇನೆ ಇನ್ನೂ ಕೂಡ, ಹೌದು, ಕೆಲವರು ಇನ್ನೂ ಕೂಡ ಅವರ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದಾರೆ. ಹೌದು, ಮಾತು, ಹೌದು, ಕೆಲವರು ನಾನು ನೋಡಿದ್ದೇನೆ, ಕೆಲವರು ಮೊದಲಿಂದ ಅವರಿಗೆ ಬೈಯುವ ಅಭ್ಯಾಸ, ಈಗ ಕೂಡ ಬೈತಾರೆ. ಅದರ ಅವರು ಬದಲಾಗಿದ್ದಾನ? ಇಲ್ಲ, ಬೈತಾ ಇದ್ದಾನೆ. ಮೊದಲು ಹೊಟ್ಟೆ ಕಿಚ್ಚಿತ್ತು, ಈಗ ಕೂಡ ಹೊಟ್ಟೆ ಹೆಚ್ಚಿಕೊಟ್ಟು ಏನು ಏನು ಅಂಥವನ್ನು ಪ್ರಕೃತ ವಿಶ್ವಾಸಗಳಿಂದ ಅಪೊಸ್ತಲ ಕರೀತಾನೆ. 1 ಕೊರಿಂಥ 3ನೇ ಅಧ್ಯಾಯದಲ್ಲಿ 1-3 ವಾಕ್ಯ ತನಕ ಅಪೊಸ್ತಲ ಹೇಳ್ತಾನೆ, ಯಾವ ವಿಶ್ವಾಸ ಮಾಡಿ ನೀರಿನ ಮುಳುಗಿ ದಿಷ್ಟ ತೆಗೆದುಕೊಂಡು ಈ ಹೊಟ್ಟೆ ಕಿಚ್ಚು, ಈ ಸ್ವಾರ್ಥ, ಈ ರಕ್ತ ಮಸಲ ಅವರು ಚಾಡಿ ಹೇಳುವವರು, ಚಾಡಿ ಹೇಳುವುದು ಇದೆಲ್ಲದಿಂದ ಬಿಟ್ಟು ಬಿಡಬೇಕು ಅಂತ ದೇವರು ಬಯಸ್ತಾನೆ. ಹೌದು, ಚಾಡಿ ಹೇಳುದು, ಇಬ್ಬರಿಗೆ ತಾಗಿ ಸಾಕುವುದು, ಇದೆಲ್ಲ ಸಂಗತಿ ಉಂಟು. ಹೌದು, ಸುಳ್ಳು, ಇದರೆಲ್ಲಿಂದ ಈ ವಿಶ್ವಾಸಗಳು ಹೊರಗೆ ಬರಬೇಕು ಅಂತ ದೇವರು ಬಯಸ್ತಾರೆ. ದೇವರ ಚಿತ್ತ ಏನು ಅದೇ ಚಿತ್ತವಾಗಿದೆ. ಇವರು ಇಲ್ಲ, ಇದರಿಂದ ಇವರು ಇದು ಬರಬೇಕಂದು ಕ್ರಿಸ್ತನ ಸ್ವಭಾವದಿಂದ ಜರಿಸಬೇಕು. ಹೀಗೆ ಜಯಮಾಲೆ ಸಿಗುವುದಿಲ್ಲ. ಇಲ್ಲ, ಹೌದು, ವಿದ್ಯಾರಾಗಿ ನಡೆಯುವವರಿಗೆ ಮಾತ್ರ ಜಯಮಾಲೆ ಸಿಗ್ತದೆ, ಇಲ್ಲ ಜಯಮಾಲೆ ಸಿಗುದಿಲ್ಲ. ಯಾರು ದೇವರ ವಾಕ್ಯ ವಿದ್ಯಾರಾಗಿ ನಡೀತಾರೋ ಅವರಿಗೆ ಮಾತ್ರ ಜಯಮಾಲೆ ಸಿಗ್ತದೆ, ಅವ್ರು ಮತ್ತೆ ಜಯ ಹೊಂದುತ್ತಾರೆ. ಈಗ ಆ ಸಭೆಯಲ್ಲಿ ಪರಿಪೂರ್ಣ ವಿಧೇಯತೆ ಇತ್ತು, ದೇವರ ಯಾವ ಪಾಪನ ಖಂಡಿಸ್ತಿಲ್ಲ. ಇಷ್ಟೇ ಅವ್ರು ಹೇಳ್ತಾರೆ, ಇಷ್ಟೇ ಯಾರು ಅವ್ರು ನಿಂದಿಸ್ತಾರೋ ಅವರು ಅವರ ಮುಂದೆ ಅಡ್ಡ ಬೀಳು ಮಾಡ್ತಾರೆ, ಮತ್ತೆ ಅವರಿಗೆ ಕೊಟ್ಟ ಜಯಮಾಲೆಯನ್ನು ಯಾರು ಅಪಹರಿಸಲಿಕ್ಕೆ ಎಚ್ಚರವಾಗಿರ್ತಾರೆ. ಹಾಗಾದ್ರೆ ದೇವರ ವಾಕ್ಯ ನಾವು ವಿದ್ಯಾರ್ಥಿ ನಡೆಯುವುದಾದ್ರೆ ಆಶಿದ ಬಾಗಿಲು ದೇವರು ಅಪ್ಪನ ಇಟ್ಟಿದ್ದಾರೆ ಅವರಿಗೋಸ್ಕರ. ರ್ಯಾಪ್ಚರ್ ಬಾಗಿಲು ಅವರು ಅಪ್ಪನ ಉಂಟು, ಅವರಿಗೆ ಕರುಣೆ ಬಾಗಿಲು ಅವಲೋಪನ ಉಂಟು. ಆ ಬಾಗಿಲು ಯಾವ ಸಹಿತ ಮುಚ್ಚಲಿಕ್ಕೆ ಆಗುದಿಲ್ಲ. ದೇವರು ಮುಚ್ಚುವುದಾದ್ರೆ ಯಾವ್ದು ಓಪನ್ ಮಾಡಲಿ ಆಗೋದಿಲ್ಲ. ದೇವರು ಯಾವಾಗ ಮುಚ್ಚುತ್ತಾರೆ ಅಂದರೆ, ಒಬ್ಬ ವಿಶ್ವಾಸ ಪಾಪ ಮಾಡಿ ಪಾಪ ಜೀವಿಸ್ತಾರೆ, ಅವರಿಗೋಸ್ಕರ ಪರಲೋಕದ ಬಾಗಿಲು ಮುಚ್ಚಲ್ಪಡ್ತದೆ, ಅವರ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟುವುದಿಲ್ಲ. ಯಾಕಂದರೆ ಅವನ ಅವಿಧೇಯ ನಿಮಿತ್ತ ಅವನಿಗೆ ದೇವರ ಕರುಣೆ ಆಸೆ ಬಳಿ ಮುಚ್ಚಲ್ಪಡುತ್ತದೆ. ಅದೇ ಒಬ್ಬ ದೇವರ ಮಗ ವಿಧೇಯನಾದರೆ ಮಾತ್ರವೇ ದೇವರ ದಯೆಯ ಬಾಗಿಲು, ಆಶೀರ್ವಾದ ಬಾಗಿಲು, ಆರ್ಥಿಕ ಸಮೃದ್ಧಿ ಬಾಗಿಲು ಅವನಿಗೆ ಯಾವ ತೆರೆದಿರುತ್ತದೆ. ಈ ಸಭೆಗೆ ದೇವರು ತೆರೆದಿಟ್ಟಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೀನರನ್ನು ದೇವರು ಮೇಲೆತ್ತಿದ್ದಾನೆ, ಅಹಂಕಾರಿಗಳನ್ನು ಕೆಳಗೆ ಹಾಕ್ತಾನೆ. ದೇವರ ವಾಕ್ಯ ಹೇಳ್ತದೆ, ಅಹಂಕಾರಿಗಳನ್ನು ದೇವರು ಮೆಚ್ಚುವುದಿಲ್ಲ. ಹೌದು, ಅಹಂಕಾರಿಗಳನ್ನು ದೇವರು ಮೆಚ್ಚುವುದು, ದೀನರನ್ನು ಮಾತ್ರ ದೇವರು ಮೆಚ್ಚುತ್ತಾನೆ. ಅವನಿಗೆ ಮೇಲೆ ಕೂಡ ಎತ್ತುತ್ತಾನೆ, ದೀನರನ್ನು ಮೇಲೆ ಎತ್ತುತ್ತಾನೆ. ಆಗ ದೇವರು ಏನು ಬಯಸ್ತಾನೆ? ನಾವು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳಬೇಕು ದೇವರು ಬಯಸ್ತಾನೆ, ತಗ್ಗಿಸಿಕೊಳ್ಳ ಬಯಸ್ತಾನೆ. ಮುಂದೆ ಮತ್ತು ಅವರು ದೇವರ ಪ್ರೀತಿಯನ್ನು ಅನುಭವ ಮಾಡಿದರು. ಈಗ ದೇವರ ಪ್ರೀತಿ ನಮಗೆ ಸಿಗಬಹುದು ಹೇಗೆ? ದೇವರಿಗೆ ಎಲ್ಲರೂ ಪ್ರೀತಿ ಮಾಡ್ತಾನೆ, ಒಬ್ಬನೇ ಮಗನ ಕೊಟ್ಟಿದ್ದಾನೆ, ಹೌದು. ಅದೇ ಇನ್ನೂ ದೇವರ ಪ್ರೀತಿ ಅನುಭವ ಮಾಡೋದಂದರೆ, ಯಾರು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರಿಗೆ ತಂದೆಯು ವಿಶೇಷವಾಗಿ ಪ್ರೀತಿ ಮಾಡುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತ ಅಂತಾನೆ, ಯೋನ ಬರೆಸುವ 15ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಮತ್ತು 10ನೇ ವಾಕ್ಯ, ನಾನು ನನ್ನ ತಂದೆಯ ಆಜ್ಞೆ ಕೈಕೊಂಡು ನಡೆದು ನನ್ನ ತಂದೆಯ ಪ್ರೀತಿ ನೆಲೆಗೊಂಡಿರೋ ಪ್ರಕಾರವಾಗಿ ನೀವು ನನ್ನ ಆಜ್ಞೆ ಕೈಗೊಂಡ್ರೆ ನನ್ನ ತಂದೆ ಪ್ರೀತಿ ನೆಲೆಗೊಳ್ಳುವಿರಿ. ಹಾಗಾದರೆ ನಮಗೆ ಪರಲೋಕ ತಂದೆಯ ಪ್ರೀತಿ ಯಾವಾಗಲೂ ಬೇಕಿದ್ರೆ ಒಂದೇ ಕಂಡೀಷನ್, ದೇವರ ಆಜ್ಞೆಗಳನ್ನ ವಿದ್ಯಾರ್ಥಿ ನಡೆಯುತ್ತಾರೆ, ತಂದೆಯ ಪ್ರೀತಿನ ಅನುಭವ ಮಾಡಲಿಕ್ಕೆ ಸಕ್ತರಾಗ್ತೇವೆ. ದೇವರ ವಾಕ್ಯಕ್ಕೆ ನಾವು ಇದರಾದರೆ ತಂದೆಯ ಪ್ರೀತಿ ಅನುಭವ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ನಮಗೆ ದೇವರ ಪ್ರೀತಿ, ಈ ಲೋಕದಲ್ಲಿ ಸಿಗುವ ಪ್ರೀತಿಗಿಂತಲೂ ದೇವರ ಪ್ರೀತಿ ಅತಿ ಶ್ರೇಷ್ಠವಾಗಿದೆ. ಈ ಲೋಕದ ಪ್ರೀತಿ ದೇವರ ಪ್ರೀತಿ ಹೋಲಿಕೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಈ ಲೋಕದ ಪ್ರೀತಿಯಲ್ಲಿ ಪರಿಪೂರ್ಣತೆ ಇಲ್ಲ, ದೇವರ ಪ್ರೀತಿ ಪರಿಪೂರ್ಣತೆ ಉಂಟು. ದೇವರ ಪ್ರೀತಿಯಲ್ಲಿ ಸಂರಕ್ಷಣೆ ಉಂಟು. ದೇವರು ಎಂದಿಗೂ ಮೋಸ ಮಾಡೋದಿಲ್ಲ. ದೇವರ ತಾನೆ, ನಾನು ನಿನ್ನೆಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ದೇವರ ತಾನೆ, ಕರ್ತನು ನಿನಗೆ ಸಹಾಯಕನು, ಮನುಷ್ಯನಿಗೆ ಏನು ಮಾಡಬಲ್ಲೇನು ಎಂದು ಹೇಳ್ತಾರೆ. ಅದೇ ಮನುಷ್ಯರ ಪ್ರೀತಿ ಎಂತದೆ, ಅವರೇನು ಮಾಡ್ತಾರೆ, ಅವ್ರ ಸ್ವಾರ್ಥಕ್ಕೋಸ್ಕರ ಪ್ರೀತಿ ಮಾಡ್ತಾರೆ. ದೇವರ ವಾಕ್ಯ ಹಾಗೆ ಹೇಳುವುದಿಲ್ಲ. ಹೌದು. ಹಾಗಾಗಿ ಈ ಸಭೆಗೆ ಆ ಒಂದು ರೂಪಾಂತರ ಆದ ನಂತರ 1000 ವರ್ಷದ ಆಳ್ವಿಕೆ ಆದ ನಂತರ ಇಲ್ಲಿ ಹೊಸ ಯೆರೂಸಲೇಮ್ ಅಂದರೆ ನೂತನ ಆಕಾಶ ನೂತನ ಭೂಮಿ ಇದು ಸೃಷ್ಟಿ ಮಾಡುವಾಗ ಅವರಿಗೆ ಏನು ಹೇಳ್ತಾನೆ, ನಾನು ಪರಲೋಕದಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣ ಎಂಬ ನನ್ನ ದೇವರ ಪಟ್ಟಣ ಹೆಸರನ್ನು ನನ್ನ ಹೊಸ ಹೆಸರು ಅವನ ಮೇಲೆ ಬರೆಯುವೆನು. ದೇವರು ಅವನಿಗೆ ಹೊಸ ಹೆಸರು ಕೊಡುತ್ತಾನೆ, ಯೆರೂಸಲೇಮ್ ಪಟ್ಟಣದ ಹೆಸರನ್ನು ಕೊಡುತ್ತಾನೆ. ದೇವರ ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಆದರೆ ದೇವರ ಆತ್ಮನು ಏನು ಹೇಳುತ್ತಾನೋ ಅದನ್ನು ನಾವು ಕಿವಿಗೊಟ್ಟು ನಡೆಯುವರು ಆಗಬೇಕು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ 9ನೇ, ನಾನು ನಿನಗೆ ಅನುಗ್ರಹಿಸುತ್ತೇನೆ, ನಾನು ಯೋಧ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ.
ಸೈತಾನನ ಸಮಾಜದಲ್ಲಿ ಕೆಲವರು ಬಂದು ನಿನ್ನ ಪಾದಗಳೇ ಬೀಳುವಂತೆ ನಿನ್ನನ್ನು ನಾನು ಪ್ರೀತಿಸನ್ನು ತಿಳುಕೊಳ್ಳುವಂತೆ ಮಾಡುವೆನೆಂದು ಹೇಳ್ತಾನೆ. ಯಾರಿಗೆ? ದೇವರು ಪ್ರೀತಿಸಿದವನಿಗೆ. ಹೌದು, ದೇವರಿಗೆ ಪ್ರೀತಿಸಿದವನಿಗೆ ಆ ರೀತಿ ದೇವರು ಮಾಡ್ತಾನೆ. ಹಾಗಾದರೆ ದೇವರು ಒಬ್ಬನಿಗೆ ಪ್ರೀತಿಸ್ತಾನೆಂದು ಹೇಗೆ ತೋರಿಸಿಕೊಡುದು? ಅಂದರೆ ಒಬ್ಬನು ದೇವರು ಪ್ರೀತಿಸ ಅವನ ಕೃತ್ಯಗಳಿಂದ, ಅಂದರೆ ದೇವರನ್ನು ಪ್ರೀತಿಸುವವನು ಅವನ ಕೃತ್ಯಗಳಿಂದ, ಅವನ ಕ್ರಿಯೆಗಳಿಂದ ಅವನು ತೋರಿ ಬರಬೇಕು. ಬರೀ ಬಾಯಿಲಿರುವ ಪ್ರೀತಿ ಅಲ್ಲ, ಕೃತ್ಯಗಳ ಮುಖಾಂತರ, ಕ್ರಿಯೆಗಳ ಮುಖಾಂತರ ತೋರಿ ಬರ್ತದೆ. ಇವರ ಪ್ರೀತಿ ಅವರ ಕ್ರಿಯೆಗಳ ಮುಂದೆ ತೋರಿ ಬಂತು. ಅದು ದೇವರು ಅವರನ್ನು ಪ್ರೀತಿ ಮಾಡ್ತಿರುವುದಾಗೆ ಆ ಸೈತಾನ ಸಮಯ ಗೊತ್ತಾಗುವುದನ್ನು ಮಾಡುತ್ತಾನೆ. ಅವರಿಗೆ ನಾಚಿಕೆ ಪಡುವಂತೆ ಮಾಡ್ತಾನೆ. ಆಗ ನಾಚಿಕೆ ಪಟ್ಟು ಇವರಿಗೂ ನಿಂದಿಸಿಕೊಂಡು ಹೋದವರು ಅಥವಾ ಸಭೆ ಬಿಟ್ಟು ಹೋದವರು ಪುನಃ ತಿರುಗಿ ಬರುತ್ತಾರೆ. ಕೆಲವರು ವಿಶ್ವಾಸಿಗಳು ಸಭೆಗೆ ಬರ್ತಾರೆ. ಸಭೆಯಲ್ಲಿ ವಿಧೇಯತೆ ಎಂಬ ಬೋಧನೆ ಬರುವಾಗ ಕೆಲವರು ಏನು ಮಾಡ್ತಾರೆ, ಆ ವಿಧೇಯತೆ ಬೋಧನೆ ನಡೀಲಿಕ್ಕೆ ಆಗುವುದಿಲ್ಲ, ಕಷ್ಟಕರ ಎಂಬುದಾಗಿ ಬಿಟ್ಟು ಹೋಗ್ತಾರೆ. ಪವಿತ್ರ ಪ್ರಕಾರ ನಡೆಯೋಕೆ ಹೇಳುವಾಗ ಸರಿಯಾದ ಸ್ವಭಾವ ನಡೆಸುವಲ್ಲಿ ಅಂತಂದರೆ ಅವರಿಗೆ ಸರಿಯಾದ ಸ್ವಭಾವ ಪಾಪ ಬಿಟ್ಟು ಬಿಡಲಿಕ್ಕೆ ಆಗುವುದಿಲ್ಲ ಅಂತ ಬಿಟ್ಟು ಹೋಗುತ್ತೆ. ಆ ಬಿಟ್ಟು ಹೋದವರು ಏನು ಮಾಡ್ತಾರೆ, ಇವರನ್ನು ದೂರುತ್ತಾರೆ. ಈ ಸಭೆ ಸರಿಯಿಲ್ಲ, ಈ ಸೇವಕ ಸರಿ ಇಲ್ಲ ಎಂಬುದಾಗಿ. ಅಂಥವರು ದೇವರನ್ನು ಪ್ರೀತಿ ಮಾಡುವುದನ್ನು, ದೇವರಿಗೆ ಮಾಡುವ ಅದ್ಭುತಗಳನ್ನು ನೋಡಿ ದೇವರ ಆಸನ ಅವರಿಗೆ ನಾಚಿಕೊಳ್ಳಬಿಟ್ಟು ಪುನಃ ಇಲ್ಲಿಗೆ ಬರುತ್ತಾರೆ. ಅದು ಅರ್ಥವಾಗಿದೆ. ಅದಕ್ಕೋಸ್ಕರ ನಮಗೆ ದೇವರ ಆ ಪ್ರೀತಿ ಬೇಕಾ? ನಾವು ಏನೇ ಆಗಲಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ವಿಧೇಯರಾಗುವುದಾದರೆ ದೇವರು ನಿಜವಾಗಿ ನಮ್ಮ ಪರವಾಗಿದ್ದಾನೆ. ಅದೇ ರೀತಿಯಲ್ಲಿ ಆ ಕೀರ್ತನೆ 5ನೇ ಕೀರ್ತನೆ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ದೇವರ ದಯೆಯು ದೊಡ್ಡ ಗುರಾಣಿಯಂತೆ ಅವರನ್ನು ಆವರಿಸಿಕೊಳ್ಳುತ್ತದೆ. ಯಾರನ್ನು? ನೀತಿವಂತರು, ಯಾರ ವಾಕ್ಯದ ಪ್ರಕಾರ ನಡೆಯುವವರು. ಅನೇಕ ವಿಶ್ವಾಸಗಳು ದೇವರನ್ನು ಪ್ರೀತಿ ಮಾಡ್ತಾ ಹೇಳ್ತೇವೆ, ಅದರ ಕ್ರಿಯೆಯಲ್ಲಿ ಪ್ರೀತಿ ತೋರಿ ಬರುವುದಿಲ್ಲ. ಅದು ಪ್ರೀತಿಯಲ್ಲ. ದೇವರಿಗೆ ಬೇಕು ನಮ್ಮ ಪ್ರೀತಿ ಕ್ರಿಯೆಯಲ್ಲಿ ತೋರಿ ಬರಬೇಕು. ಅದಕ್ಕೆ ದೇವರೇ ಪರಿಶುದ್ಧನು ಸತ್ಯವಂತನು ದಾವಿದ ಬೀಗದ ಕೈಗಳು ಯಾರು ಅಂದರೆ ನಿನ್ನ ಕರ್ತವ್ಯಗಳು ಅಲ್ಲದೆ ಪಿಲಿದ ಶಬ್ದ ಬರೆ ಪರಿಶುದ್ಧನು ಸತ್ಯವಂತನು ದಾವಿದನ ಬೀಗದ ಕೈಗಳವನು ಯಾರು ಮುಚ್ಚಕೂಡದಂತೆ ತೆರೆಯುವನು, ಯಾರು ತೆರೆಯದಂತೆ ಮುಚ್ಚುವವನು, ಆಗ್ರಹವತನು ಹೇಳುವುದಂತೆ ನಿನ್ನ ಕೃತ್ಯಗಳನ್ನು ಬಲ್ಲನು. ನಾವು ಮಾಡುವಂಥ ಯಾವ ಕೃತ್ಯಗಳು ಆಗ್ಬೋದು, ದೇವರು ನಾವು ಗುಪ್ತವಾಗಿ ನಾವು ಕೆಲವು ದಾನ ಧರ್ಮ ಮಾಡಬಹುದು, ಗುಪ್ತವಾಗಿ ಯಾರಿಗೂ ಸಹ ಪ್ರಾರ್ಥನೆ ಮಾಡ್ಬೋದು. ಕೆಲವರು ಗುಪ್ತವಾಗಿ ಏನು ಮಾಡ್ತಾರೆ, ಬೇರೆಯವರ ಭಾರ ಹಿಡಿದುಕೊಂಡು ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಯಾರಿಗೂ ಗೊತ್ತಿಲ್ಲ, ಯಾರಿಗೇ ಗೊತ್ತಿರುವುದಿಲ್ಲ ಅವರು ಮಾಡೋ ಉಪವಾಸ ಪ್ರಾರ್ಥನೆ. ಅದೇ ದೇವರು ನೋಡುತ್ತಾನೆ. ಕೆಲವು ಮಾಡ್ತಾನೆ ಗುಪ್ತವಾಗಿ ಯಾರು ಗೊತ್ತಿಲ್ಲದೆ ದೇವರ ಸೇವಕರಿಗೆ ಕಾಣಿ ಕೊಡುತ್ತಾರೆ, ಅದರ ಕೆಲವು ದಾನ ಧರ್ಮ ಮಾಡ್ತಾರೆ. ಯಾರು ಗೊತ್ತಿಲ್ಲ, ಯಾರು ಗೊತ್ತಾಗುತ್ತದೆ ದೇವರು. ಹಾಗೆ ದೇವರು ಪ್ರತಿಯೊಂದು ನಾವು ಮಾಡುವ ಒಳ್ಳೆಯ ಕ್ರಿಯೆಗಳನ್ನು ದೇವರು ನೋಡುವವನಾಗಿದ್ದಾನೆ. ಅದಕ್ಕೆ ಪ್ರತಿಫಲ ಕೊಡು. ಅದು ಈ ಸಭೆಯು ಮಾಡುವ ಒಳ್ಳೆಯ ಕ್ರಿಯೆಗಳನ್ನು ದೇವರು ನೋಡಿದ್ದಾನೆ. ಅದಕ್ಕೆ ಹೇಳ್ತದೆ, ಯಾರು ಮುಚ್ಚದೆಯೂ ಯಾರು ತೆರೆದಿರುವ ಬಾಗಿಲಂದರೆ ದೇವರು ಮುಚ್ಚಿಕೊಂಡು ಬಾಗಿಲು ತೆರೆಯುತ್ತದೆ, ಯಾವ ಸೈತಾನನು ಆ ಬಾಗಿಲು ಮುಚ್ಚಲಿಕ್ಕೆ ಆಗುವುದಿಲ್ಲ. ಇಲ್ಲ, ದೇವರು ಬಾಗಿಲು ಮುಚ್ಚುವುದಾದರೆ ಯಾರಿಂದ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ತೆರೆಯಲಿಕ್ಕೆ. ದೇವರು ಯಾಕೆ ಮುಚ್ಚುತ್ತಾನೆ? ನಾವು ಧರ್ಮಸ್ಕಂಡ 28ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಿಂದ ನಾವು ನೋಡ್ತೇವೆ, ದೇವರ ವಾಕ್ಯ ಯಾರು ಅವಿಧೇಯರಾಗ್ತಾರೋ ಅವರಿಗೆ ಪರಲೋಕವು ಮುಚ್ಚಲ್ಪಡುತ್ತದೆ. ಅವಿಧೇಯರಾದರೆ ಅವರ ಮೇಲೆ ದೇವರ ಕೋಪ ಬರ್ತದೆ, ಅವರ ಮೇಲೆ ದೇವರ ಶಾಪ ಬರ್ತದೆ. ಯಾರು ವಿಧೇಯರಾಗ್ತಾರೋ ಅವರ ಮೇಲೆ ಆಶೀರ್ವಾದ ಬಗ್ಗೆ ತೆರೆಯಲ್ಪಡ್ತದೆ. ಅವ್ರು ಯಾವಾಗಲೂ ದೇವರ ಆಶೀರ್ವಾದ, ದೇವರ ದಯೆ, ದೇವರ ಕರುಣೆ, ಅವ್ರು ಪ್ರಾರ್ಥನೆ ಮಾಡಿದ ಕೂಡಲೇ ದೇವರು ಈಗ ನಾನು ಇದ್ದೇನೆ ಅವ್ರಿಗೆ ಕೂಡಲೇ ದೇವರು ಮಾತನಾಡ್ತಾನೆ. ಅದಕ್ಕೆ ನಾವು ಐಜಾಯ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯ ನೋಡ್ತೀವಿ ಉಪವಾಸ ಪ್ರಾರ್ಥನೆ ಬಗ್ಗೆ. ಈಗ ಈ ಉಪವಾಸದಲ್ಲಿ 2 ರೀತಿಯ ಉಪವಾಸ ಉಂಟು. ಕಪಟವಾಗಿ ಮಾಡುವ ಉಪವಾಸ. ಈಗ ಈ ಕಪಟವಾಗಿ ಉಪವಾಸ ಮಾಡೋದು ಅರ್ಥ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ, ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಿಲ್ಲ, ಬರೀ ಊಟ ಬಿಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾರೆ, ದೇವರು ಅದು ಮೆಚ್ಚುವುದಿಲ್ಲ. ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡು ದೇವರ ವಾಕ್ಯ ವಿಧೇಯರಾಗಿಕೊಂಡು ಯಾರು ಉಪವಾಸ ಮಾಡ್ತಾರೋ ಜೊತೆ ನೀವು ಕೂಗೋಗ ನಾನು ಇದ್ದೇನೆ ಎಂದು ಕರೆಯುತ್ತೇನೆ. ಅದಕ್ಕೆ ದೇವರ ಹಾಗಾದ್ರೆ ನಮಗೆ ಬೇಕು, ದೇವರಿಗೆ ವಿಧೇಯತೆ ಬೇಕು. ದೇವರ ವಿಧೇಯತೆ ಮೆಚ್ಚುವಷ್ಟು ಯಾವ ಯಜ್ಞ ಹೋಮಗಳಿಗೂ ಮೆಚ್ಚುವುದಿಲ್ಲ. ದೇವರ ವಿಧೇಯರಾಗುವಾಗ ಎಂದಿಗೂ ನಾವು ಭಯ ಪಡುವ ಅಗತ್ಯ ಇಲ್ಲ. ಸೈತಾನನ ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ. ಅವನು ಬಂದರು 7 ಓಡಿ
ಹೋಗುತ್ತಾನೆ. ಒಂದು ವೇಳೆ ಸೈತಾನ ಅಟ್ಯಾಕ್ ಮಾಡಲಿಕ್ಕೆ ಬಂದರೂ ಸಹ ವಿಧೇಯತೆಯಲ್ಲಿ ಒಂದು ಇದರ ನಿಮಿತ್ತಾಗಿ ಅವನು ಸೋತು ಹೋಗುತ್ತಾನೆ, ಅವನು ಸೋಲಿಸಲ್ಪಡುತ್ತಾನೆ. ಯಾಕಂದ್ರೆ ಐಸಾಯ 54:17 ವಾಕ್ಯದಲ್ಲಿ ಈಗ ಬರೆಯಲ್ಪಟ್ಟಿದೆ, ನಿನ್ನ ವಿರುದ್ಧ ಕಲ್ಪಿಸುವ ಯಾವ ಆಯುಧವು ಜಯಿಸುವುದಿಲ್ಲ. ಯಾಕಂದ್ರೆ ಯಾರು ದೇವರ ವಾಕ್ಯ ವಿಧೇಯರಾಗ್ತಾರೆ ಅವರ ವಿರುದ್ಧವಾಗಿ ಸೈತಾನನು ಯಾವ ಆಯುಧಗಳನ್ನು ಕಲ್ಪಿಸಿದರೂ ಜಯ ಹೊಂದಿಲ್ಲ. ಮತ್ತು ಅವರ ವಿರುದ್ಧವಾಗಿ ಯಾವ ನಾಲಿಗೆ ಮಾತನಾಡಿದ್ರು ಅದು ದೋಷಿಎಂದು ಕಂಡುಪಡುತ್ತದೆ. ಅದು ಅವಿಧೇಯರಾಗೋಕೆ ಮಾತ್ರ ಅದು ಯಾವ ವಾಗ್ದಾನ ಅವನಲ್ಲಿ ಅದು ನೆರವೇರಲ್ಪಡುವುದಿಲ್ಲ. ಹಾಗಾದ್ರೆ ವಿಧೇಯತೆ ವೆರಿ ಇಂಪಾರ್ಟೆಂಟ್. ದೇವರ ಮುಂದೆ ನೀತಿವಂತರಾಗಿ ನಡೆಯಬೇಕಂತ ದೇವರು. ಅಬ್ರಹಾಮನು ನೀತಿವಂತನಾಗಿದೆ. ದೇವರು ಅಬ್ರಹಾಮ ತಪ್ಪು ಮಾಡಿದ, ಮಾಡಿಲ್ಲ ಅಂತಲ್ಲ, ಅಬ್ರಹಾಮ ಎಷ್ಟು ತಪ್ಪು ಮಾಡಿದ್ದಾನೆ. ಹೌದು, ಆದರೆ ದೇವರವನಿಗೆ ಶಿಕ್ಷೆ ಕೊಡಲಿ. ದೇವರು ಆರಿಸಿದವನು. ಹೌದು, ಅಂದ್ರೆ ಅವನು ಕೂಡಲೇ ತನ್ನ ತಪ್ಪು ಒಪ್ಪಿಕೊಂಡು ಮಾಡಲಿಲ್ಲ, ಪುನಃ ಮಾಡಲಿಲ್ಲ. ಅವನು ಅದು ಬಿಟ್ಟು ಆ ಸಮಯಕ್ಕೆ ಅವನಿಗೆ ಆ ಸಮಯದಲ್ಲಿ ಕೃಪೆ ಇರಲಿಲ್ಲ. ಈ ಸಮಯದಲ್ಲಿ ಆ ಸಮಯ ಗೊತ್ತಿರಲಿಲ್ಲ. ಅಬ್ರಾಹ್ಮಣ ಕಾಲದಲ್ಲಿ ಜಸ್ಟ್ ಇಮೇಜಿನ ಮಾಡೋಣ, ಅಲ್ಲಿ ದೇವರ ಕೃಪೆ ಇರಲಿಲ್ಲ. ಪವಿತ್ರಾತ್ಮ 20 ಗಂಟೆ ಅವ್ರ ಸಂಗಡ ವಾಸ ಮಾಡ್ತಿರ್ಲಿಲ್ಲ. ಆದರೂ ಅವರು ದೇವರ ವಾಕ್ಯ ವಿಧೇಯರಾಗೋದಾರೆ. ಇವತ್ತು ಪವಿತ್ರಾತ್ಮ ದೇವರ ಕೃಪೆಯಿಂದ ಯೇಸು ನಂಬಿದವರಿಗೆ ಕೊಟ್ಟಿದ್ದಾನೆ. ಪವಿತ್ರಾತ್ಮನು ಕೃಪೆಯ ಆತ್ಮನಾಗಿದ್ದಾನೆ. 24 ಗಂಟೆ ವಾಸ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಯಾರು ವಿಧೇಯರಾಗ್ತಾರೋ ಅವರು ದೇವರ ಆತ್ಮನ ಅನ್ಯತೆಯನ್ನು ಅನುಭವಿಸ್ತಾರೆ, ಅವರ ಆಶೀರ್ವಾದ ಅನುಭವಿಸ್ತಾರೆ. ಆದರೆ ಅವಿಧೇಯರಾಗ್ತಾರೋ ಅದು ಕೃಪೆ ಸಿಗೋದಿಲ್ಲ. ಈಗ ಕೃಪೆ ಉಂಟು. ಈಗ ಆಲಯ ವಿಶ್ವಾಸಗಳಿಗೂ ಈಗ ತುಂಬಾ ದೇವರ ಕರುಣೆ ಉಂಟು. ಅದೀಗ ದೇವರ ಬಗ್ಗೆ ನಾವು ವಿಧೇಯರಾಗಲೇಬೇಕು. ರ್ಯಾಪ್ಚರ್ನಲ್ಲಿ ನಾವು ಪಾಲುಗಾರಾಗಬೇಕಾದರೆ ಅವಿಧೇಯರಾದವರ ಕೈ ಬಿಡಲ್ಪಡುತ್ತಾರೆ. ಪ್ರಿಯರೇ, ದೇವರ ಕೃಪೆ ಉಂಟು. ಈಗ ಹೊರಗೆ ಕಷ್ಟ ಸಂಕಟ ಉಂಟು, ನಿಮಗೆ ತೋರ್ತದೆ. ಆದರೆ ದೇವರ ಕೃಪೆ ಉಂಟು. ಎಲ್ಲ ಕಷ್ಟ ಸಂಪರ್ಕದಿಂದ ದೇವರು ಬಿಡಿಸುವ ದೇವರಾಗಿದೆ. ನಾವು ಎಷ್ಟೋ ಸಂಗತಿ ಇದರಲ್ಲಿ ಈ ಸಭೆ ಫಿಲದೆಲ್ಫಿಯ ಸಭೆಯ ವಿಷಯದಲ್ಲಿ ಅವರಿಗೆ ಫಿಲದೆಲ್ಫಿಯ ಸಭೆಯಲ್ಲಿ ತಪ್ಪು ಕಾಣಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ, ನಾನು ಬಾಗಿಲು ತೆರೆದರೆ ಯಾರಿಗೆ ಮುಚ್ಚಲಿಕ್ಕೆ ಆಗುವುದಿಲ್ಲ. ದೇವರು ಬಾಗಿಲು ತೆರೆಯುತ್ತಾನೆ. ಅಂದರೆ ಈ ವಿಷಯದಲ್ಲಿ ಇದರ ಪ್ರಕಾರ ನಡೆದರೆ ದೇವರು ಬಾಗಿಲು ತೆರೆತಾನೆ. ಬಾಗಿಲು ಆಶೀರ್ವಾದ ಬಾಗಿಲು ಉಂಟು, ಪರಲೋಕದ ಬಾಗಿಲುಂಟು. ಯೇಸು ಬರುವಾಗ ಬಾಗಿಲು ತೆರೆಯಲ್ಪಡ್ತದೆ. ಬೇರೆ ಬೇರೆ ರೀತಿಯಲ್ಲಿ ಇದು ಉಂಟು. ಅದಕ್ಕೋಸ್ಕರ ಪ್ರಿಯರೇ, ನೀವು ಎಷ್ಟೋ ಇದರ ಆಳವಾದ ಸಂಗತಿ ನೀವು ತಿಳ್ಕೊಂಡಿದ್ದೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಇನ್ನೊಂದು ಸಂಚಿಕೆ ಬರುವ ತನಕ ನೀವು ಆಶೀರ್ವಾದ ಟಿವಿ ನಿರಂತರವಾಗಿ ನೋಡಿ. ಆಮೇನ್. ನಾವು ಪ್ರಾರ್ಥಿಸುವ. ನಮ್ಮ ಹತ್ರ ಎಗ್ರಿಯಾಗಿರಿ. ನೀವು ನಮ್ಮ ತಲೆಯನ್ನು ಬಾಗಿಸೋಣ. ಮತ್ತು ನಿಮಗೆ ಏನೇನು ಬೇಕು ಈ ಸಮಯದಲ್ಲಿ ನೀವು ಕೇಳಿದರೆ ಖಂಡಿತವಾಗಿ ದೇವರು ನಿಮಗೆ ಕೊಡುವ ದೇವರಾಗಿದ್ದಾನೆ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಿರುವ ನಮ್ಮ ಪ್ರೀತಿ ಉಳ್ಳ ತಂದೆ ಆದವರೇ, ನಿನ್ನ ಮಕ್ಕಳು ಕತೆ, ಮುದ್ದಾದ ಮಕ್ಕಳು ಕತನೆ ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ. ತಂದೆ ನಿನಗೆ ಸ್ತೋತ್ರಪ್ಪ. ಕತನೆ ಅಪ್ಪ ತಂದೆ, ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ತಂದೆ ಸ್ತೋತ್ರ. ನಿನ್ನ ಬರಬೇಕಾದ ಸಕಲ ಆಶೀರ್ವಾದದಿಂದ ಈ ಮಕ್ಕಳಿಗೆ ತುಂಬಿಸಬೇಕಂತ ನಾನು ಪ್ರಾರ್ಥನೆ. ಅವರ ಹೃದಯದಲ್ಲಿ ಏನೇನು ಅವರು ಆಶೆ ಆಕಾಂಕ್ಷೆ ಉಂಟು ಕತನೆ, ಏನೇನು ಬೇಡ್ತಾರೆ ಕತನೆ, ಇದೇ ಸಮಯದಲ್ಲಿ ನೀನು ಅವರಿಗೆ ನೆರವೇರಿಸಬೇಕಂತ ನಾನು ಪ್ರಾರ್ಥನೆ ಕತನೆ. ದೇವಾ, ಯಾವ ಹೋರಾಟದಿಂದ ಇದ್ದಾರೆ ಕತನೆ ಅದನ್ನು ಬಿಡುಗಡೆ ಆಗಬೇಕಂತ ನಾನು ಪ್ರಾರ್ಥನೆ ಕತನೆ. ನಿನಗೆ ಮೆಚ್ಚುವ ರೀತಿಯಲ್ಲಿ ನಡೆಯಬೇಕಂತ ನಾನು ಪ್ರಾರ್ಥನೆ. ಪ್ರೀತಿಸ್ವರೂಪನ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡಬೇಕಂತ, ನಿನ್ನ ಹಸ್ತ ಇವರ ಮೇಲೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ. ತಂದೆ ಸ್ತೋತ್ರ. ಓ ತಂದೆ, ಮಗ, ಪರಿಶುದ್ಧಾತ್ಮನಲ್ಲಿ ನಿಮಗೆ ಆಶೀರ್ವಾದ ಮಾಡ್ತೇನೆ. ಆಶೀರ್ವಾದ ಹೊಂದಿರಿ ಅಪ್ಪ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟು ಎಲ್ಲ ಘನ ಮಾನ ಸಲ್ಲಿತ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಈ ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೆ ಒಳ್ಳೇದು ಮಾಡಿ. ನಮ್ಮ ಮಧ್ಯದಲ್ಲಿ ಪಿಟರ್ ಪಾಸ್ಟರ್ ಬಂದು ಹೆಚ್ಚು ಮಾಹಿತಿ ಕೊಟ್ಟು ಅವರಿಗೆ ದೇವರು ಒಳ್ಳೇದು ಮಾಡಲಿ.